ನಿಮ್ಮ ಮೊಬೈಲ್ ಹ್ಯಾಕ್ ಆಗಕ್ಕೆ ಮೇನ್ ರೀಸನ್ಸ್ ಏನಪ್ಪಾ ಅಂತಂದ್ರೆ, ಆಮೇಲೆ ಮತ್ತೆ ನಿಮ್ಮ ಮೊಬೈಲ್ ಏನಕ್ಕೆ ಹ್ಯಾಕ್ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಿಮ್ಮ ಮೊಬೈಲ್ ಹ್ಯಾಕ್ ಆಗಕ್ಕೆ ಮೇನ್ ರೀಸನ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ರೀಸನ್ ಬಂದ್ಬಿಟ್ಟು ಮ್ಯಾಲಿಷಿಯಸ್ ಅಪ್ಲಿಕೇಶನ್ಸ್. ಮ್ಯಾಲಿಷಿಯಸ್ ಅಪ್ಲಿಕೇಶನ್ ಹೆಂಗಂದ್ರೆ, ನಿಮ್ಮ ಮೊಬೈಲ್ ಮ್ಯಾಲಿಷಿಯಸ್ ಅಪ್ಲಿಕೇಶನ್ ಹೆಂಗ್ ಬರುತ್ತೆ ತಿಳ್ಕೊಳ್ಳೋಣ ಬಂದು. ಮ್ಯಾಲಿಷಿಯಸ್ ಅಪ್ಲಿಕೇಶನ್ ಹೆಂಗ್ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಆಪ್ ಸ್ಟೋರ್ ಐಫೋನ್ಗೋಸ್ಕರ ಯೂಸ್ ಮಾಡ್ತಾರೆ, ಪ್ಲೇ ಸ್ಟೋರ್ ಆಂಡ್ರಾಯ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ನೀವು ಎರಡು ಸೋರ್ಸ್ ನ ಬಿಟ್ಟು ಬೇರೆ ಯಾವ್ದಾದ್ರು ಅನ್ಅಥರೈಸ್ಡ್ ವೆಬ್ಸೈಟ್ ಅಥವಾ ಬೇರೆ ಯಾವ್ದಾದ್ರು ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ತಾ ಇದ್ರೆ ಅಂತಂದ್ರೆ, ಅಲ್ಲಿಂದ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಥವಾ ಮ್ಯಾಲಿಷಿಯಸ್ ಅಪ್ಲಿಕೇಶನ್ ನಿಮ್ಮ ಸಿಸ್ಟಮ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ. ಆ ತರ ಡೌನ್ಲೋಡ್ ಆದ್ರೆ ನಿಮ್ಮ ಮೊಬೈಲ್ ನ ಕಂಪ್ಲೀಟ್ ಆಗಿ ಕಾಂಪ್ರಮೈಸ್ ಮಾಡಬಹುದು. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಫಿಶಿಂಗ್ ಮೇಲ್. ಫಾರ್ ಎಕ್ಸಾಂಪಲ್ ಯಾರೋ ಹ್ಯಾಕರ್ಸ್ ಅಥವಾ ಯಾರೋ ಸ್ಕ್ಯಾಮರ್ಸ್ ನಿಮಗೆ ಫಿಶಿಂಗ್ ಮೇಲ್ ಕ್ಲಿಕ್ ಮಾಡ್ತಾರೆ, ಅದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡೋ ತರ ಕ್ಲಿಕ್ ಮಾಡ್ತಾರೆ. ನೀವು ಕ್ಲಿಕ್ ಮಾಡಿದ್ರೆ ಅದ್ಮೇಲೆ ಅದು ನಿಮಗೆ ಬೇರೆ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮ್ಯಾಲಿಷಿಯಸ್ ಅಪ್ಲಿಕೇಶನ್ ಅಥವಾ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಡೌನ್ಲೋಡ್ ಆಗಿಬಿಟ್ಟು ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಅಥವಾ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಥರ್ಡ್ ಮತ್ತೆ ಫೋರ್ತ್ ರೀಸನ್ ಬಂದ್ಬಿಟ್ಟು ಔಟ್ಡೇಟೆಡ್ ಸಾಫ್ಟ್ವೇರ್ಸ್ ಮತ್ತೆ ಫೈಲ್ ಟ್ರಾನ್ಸ್ಫರ್ ಥ್ರೂ ಬ್ಲೂಟೂತ್. ಫಾರ್ ಎಕ್ಸಾಂಪಲ್ ಔಟ್ಡೇಟೆಡ್ ಸಾಫ್ಟ್ವೇರ್ ಅಂದ್ರೆ ಹೆಂಗೆ? ಔಟ್ಡೇಟೆಡ್ ಸಾಫ್ಟ್ವೇರ್ ಅಂತಂದ್ರೆ ಓಲ್ಡ್ ವರ್ಜನ್ಸ್ ಆಫ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇರ್ತಾರೆ ನಿಮ್ಮ ಮೊಬೈಲ್ ಅಲ್ಲಿ, ನೀವು ಅಪ್ಡೇಟೇ ಮಾಡಿರಲ್ಲ ಪ್ಲೇ ಸ್ಟೋರ್ ಥ್ರೂ. ಆ ತರ ಅಪ್ಲಿಕೇಶನ್ ಬಿಟ್ಟಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ ಮತ್ತೆ ವೈರಸ್ ನ ಇಂಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಇನ್ನೊಂದು ಏನಂತಂದ್ರೆ ಫೈಲ್ ಟ್ರಾನ್ಸ್ಫರ್ ಟು ಬ್ಲೂಟೂತ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಬ್ಲೂಟೂತ್ ಇಂದ ಒಂದು ಮೊಬೈಲ್ ಅಥವಾ ಒಂದು ಸಿಸ್ಟಮ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಮೊಬೈಲ್ ನ ಯಾವುದೋ ಸಿಸ್ಟಮ್ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಫೈಲ್ ನ ಟ್ರಾನ್ಸ್ಫರ್ ಮಾಡ್ಕೊತಾರೆ ನಿಮ್ಮ ಮೊಬೈಲ್ ಅಲ್ಲಿ. ಸೊ ಆ ಸಿಸ್ಟಮ್ ಅಲ್ಲಿ ಇರೋ ವೈರಸ್ ಅಥವಾ ಸಿಸ್ಟಮ್ ಅಲ್ಲಿ ಇರೋ ಮಾಲ್ವೇರ್ ನಿಮ್ಮ ಮೊಬೈಲ್ ಆ ಫೈಲ್ ಥ್ರೂ ಬರೋ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಥವಾ ಮ್ಯಾಲಿಷಿಯಸ್ ಫೈಲ್ಸ್ ಇದ್ರೆ ಆ ಫೈಲ್ ಥ್ರೂ ನಿಮಗೆ ವೈರಸಸ್ ಬರೋ ಚಾನ್ಸಸ್ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ. ಇವಾಗ ನೋಡೋಣ ನಿಮ್ಮ ಮೊಬೈಲ್ ಅಲ್ಲಿ ವೈರಸಸ್ ಮತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ಸ್ ಇದಾವ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಡೇಟಾ ಯೂಸೇಜ್ ಮತ್ತೆ ಅನ್ಯೂಸಲ್ ಬಿಹೇವಿಯರ್, ಬ್ಯಾಟ್ರಿ ಡ್ರೈನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಬ್ಯಾಟ್ರಿ ಡ್ರೈನ್ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ ಇದೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ ಅಥವಾ ವೈರಸ್ ಇದೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೊಸೆಸ್ ಮತ್ತೆ ಸರ್ವಿಸಸ್ ರನ್ ಆಗ್ತಾ ಇರುತ್ತೆ, ಅಥವಾ ನೆಟ್ವರ್ಕ್ ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ. ನೀವೇನು ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ನಿಮ್ಗೆ ಏನೋ ಬಿಹೇವಿಯರ್ ಕಂಡು ಬಂದಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ ಇದೆ ಅಂತ ತಿಳ್ಕೊಬಹುದು. ಸೆಕೆಂಡ್ ಬಂದ್ಬಿಟ್ಟು ಡೇಟಾ ಯೂಸೇಜ್, ಹೈ ನಂಬರ್ ಆಫ್ ಡೇಟಾ ಯೂಸೇಜ್. ಫಾರ್ ಎಕ್ಸಾಂಪಲ್ ನೀವು ಡೇಟಾನ ಯೂಸೇ ಮಾಡಿರಲ್ಲ ಫುಲ್ ಡೇ, ಸ್ಟಿಲ್ ನಿಮ್ಮ ಡೇಟಾ ಖಾಲಿ ಆಗ್ತಾ ಇರುತ್ತೆ, ನಿಮ್ಮ ಮೊಬೈಲ್ ಅಲ್ಲಿ ಇರೋ ಡೇಟಾ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಈ ತರ ಬಿಹೇವಿಯರ್ ಇದ್ರು ನಿಮ್ಮ ಮೊಬೈಲ್ ಅಲ್ಲಿ ವೈರಸ್ ಅಥವಾ ಮಾಲ್ವೇರ್ ಇದೆ ಅಂತ ತಿಳ್ಕೊಬಹುದು. ಏನಕ್ಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ ಅಥವಾ ವೈರಸಸ್ ಏನಾದರೂ ಇದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ನಾವು ಆಗಲೇ ಹೇಳಿದ ತರ ವೈರಸ್ ಮತ್ತೆ ಮಾಲ್ವೇರ್ ಇದೇ ಇರುತ್ತೆ. ಆ ತರ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕಂಟಿನ್ಯೂ ಡೇಟಾ ಯೂಸ್ ಮಾಡ್ತಾ ಇರುತ್ತೆ, ನೆಟ್ವರ್ಕ್ ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ, ಅಥವಾ ನಿಮ್ಮ ಮೊಬೈಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೊಸೆಸ್ ಆಗ್ತಾ ಇರುತ್ತೆ. ಸೊ ಈ ತರ ಆಗ್ತಾ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಡೇಟಾ ಬೇಗ ಖಾಲಿ ಆಗ್ತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅನ್ಯೂಸಲ್ ಬಿಹೇವಿಯರ್ ಏನಪ್ಪಾ ಅಂತಂದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ನೀವು ಗೊತ್ತಿರದ ಆಟೋಮೆಟಿಕ್ ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಆಟೋಮೆಟಿಕ್ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇರುತ್ತೆ, ಅಥವಾ ಆಟೋಮೆಟಿಕ್ ಯಾವುದೋ ಪರ್ಮಿಷನ್ಸ್ ಎನೇಬಲ್ ಆಗ್ತಾ ಇರುತ್ತೆ, ಯಾವುದೋ ಅಪ್ಲಿಕೇಶನ್ಗೆ ಆಟೋಮೆಟಿಕ್ ಪರ್ಮಿಷನ್ ಅಸೈನ್ ಆಗುತ್ತೆ. ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರು ಆಡ್ವೇರ್ ಅಥವಾ ಏನಾದ್ರು ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಆಟೋಮೆಟಿಕ್ ನಿಮ್ಮ ಸ್ಕ್ರೀನ್ ಮೇಲೆ ಅಡ್ವರ್ಟೈಸ್ಮೆಂಟ್ ಪಾಪ್ ಎಲ್ಲ ಬರ್ತಾ ಇರುತ್ತೆ. ಸೊ ಈ ತರ ಎಲ್ಲ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ ಮತ್ತು ವೈರಸ್ ಇದೆ ಅಂತ ತಿಳ್ಕೊಬಹುದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ಹೀಟಿಂಗ್. ನಿಮ್ಮ ಮೊಬೈಲ್ ಓವರ್ ಹೀಟ್ ಆಗ್ತಾ ಇರುತ್ತೆ. ಏನಕ್ಕಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಲ್ವೇರ್ ಮತ್ತೆ ವೈರಸಸ್ ಏನಾದ್ರು ಇದ್ರೆ ಪ್ರೊಸೆಸರ್ ರನ್ ಆಗ್ತಾ ಇರುತ್ತೆ, ಪ್ರೊಸೆಸರ್ ನೆಟ್ವರ್ಕ್ ಕಮ್ಯುನಿಕೇಶನ್ ಸರ್ವಿಸಸ್ ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ. ಸೊ ಈ ತರ ಚಾನ್ಸಸ್ ಇದ್ರೆ ಮಾಲ್ವೇರ್ ಅಲ್ಲಿ ಇದ್ರೆ ಓವರ್ ಹೀಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ. ಈ ತರ ಸೈನ್ಸ್ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ತಿಳ್ಕೊಬಹುದು ನಿಮ್ಮ ಮೊಬೈಲ್ ಅಲ್ಲಿ ವೈರಸ್ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ಸ್ ಇದಾವೆ ಅಂತ ತಿಳ್ಕೊಬಹುದು. ನಿಮ್ಮ ಮೊಬೈಲ್ ಅಲ್ಲಿ ವೈರಸ್ ಮತ್ತೆ ಮಾಲ್ವೇರ್ಸ್ ಬರಬಾರ್ದಂದ್ರೆ ಏನೇ ನೀವು ಪ್ರಿವೆನ್ಷನ್ ಮೆಜರ್ಸ್ ತಗೋಬಹುದು. ನೀವು ಪ್ರಿವೆನ್ಷನ್ ಮೆಜರ್ಸ್ ಬಂದ್ಬಿಟ್ಟು ನೀವು ಅಥರೈಸ್ಡ್ ಸಾಫ್ಟ್ವೇರ್ ಮಾತ್ರ ಡೌನ್ಲೋಡ್ ಮಾಡಬೇಕು. ಅಥರೈಸ್ಡ್ ಸಾಫ್ಟ್ವೇರ್ಸ್ ಅಂದ್ರೆ ಏನಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್, ಐಫೋನ್ ಬಂದ್ಬಿಟ್ಟು ಆಪ್ ಸ್ಟೋರ್, ಗೂಗಲ್ ಆಂಡ್ರಾಯ್ಡ್ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಇರುತ್ತೆ. ಅಲ್ಲಿಂದ ಅಥರೈಸ್ಡ್ ಸಾಫ್ಟ್ವೇರ್ಸ್ ಮಾತ್ರ ನೀವು ಡೌನ್ಲೋಡ್ ಮಾಡಬೇಕು. ಅಂದ್ರೆ ಇವೆರಡು ಮಾತ್ರ ಟ್ರಸ್ಟೆಡ್ ಸೋರ್ಸ್ ಇದಾವೆ, ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರ್. ಇಲ್ಲಿಂದ ಮಾತ್ರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಇದು ಬಿಟ್ಟು ನೀವು ಹೊರಗಡೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಅಥವಾ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಬಾರ್ದು. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಫಿಶಿಂಗ್ ಮೇಲ್ ಎಲ್ಲ ಬರುತ್ತಲ್ಲ, ಆಮೇಲೆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚೆಕ್ ಮಾಡಿ. ನೀವು ಈ ತರ ಚೆಕ್ ಮಾಡಿದಾದ್ರೆ ನಿಮಗೆ ವೈರಸ್ ಮತ್ತೆ ಮಾಲ್ವೇರ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತೆ ಏನಪ್ಪಾ ಅಂತಂದ್ರೆ ನಿಮ್ಮ ಮೊಬೈಲ್ ಡಿವೈಸ್ ಅಲ್ಲಿರೋ ಆಪರೇಟಿಂಗ್ ಸಿಸ್ಟಮ್ ಅಥವಾ ಅಪ್ಲಿಕೇಶನ್ಸ್ ಯಾವ್ದು ಇದೆಯಲ್ಲ, ಸೊ ಅದನ್ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರಿ. ಅಪ್ಡೇಟ್ ಎಲ್ಲ ಬರ್ತಾ ಇದ್ರೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರಬೇಕು. ಇಲ್ಲಾಂತಂದ್ರೆ ಔಟ್ಡೇಟೆಡ್ ಸಾಫ್ಟ್ವೇರ್ ಆಗಿಬಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ಅದೇ ತರ ಔಟ್ಡೇಟೆಡ್ ಸಾಫ್ಟ್ವೇರ್ ಅಲ್ಲಿ ವಲ್ನರಬಿಲಿಟಿ ಎಲ್ಲ ಇರುತ್ತೆ. ಸೊ ಅದಕ್ಕೆ ಅವರು ಸೆಕ್ಯೂರಿಟಿ ಬಗ್ ಫಿಕ್ಸ್ ಮಾಡೋಕ್ಕೆ ಅಪ್ಡೇಟ್ ರಿಲೀಸ್ ಮಾಡಿರ್ತಾರೆ. ಸೊ ನೀವೇನಾದ್ರು ಅಪ್ಡೇಟ್ ಮಾಡಲಿ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ವೈರಸ್ ಅಥವಾ ಮಾಲ್ವೇರ್ ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ಅನ್ವಾಂಟೆಡ್ ಅಪ್ಲಿಕೇಶನ್ಗೆ ಪರ್ಮಿಷನ್ಸ್ ಎಲ್ಲ ಕೊಡ್ತಿರಲ್ಲ, ಅದಾದ್ರ ಅಪ್ಲಿಕೇಶನ್ಗೆ ಅನ್ವಾಂಟೆಡ್ ಪರ್ಮಿಷನ್ ಕೊಡ್ತಾ ಇದೆ ಅಂತಂದ್ರೆ ಅದನ್ನ ಕೊಡಕ್ಕೆ ಹೋಗಬೇಡಿ. ಪರ್ಮಿಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಅಪ್ಲಿಕೇಶನ್ ಕಾಂಟ್ಯಾಕ್ಟ್ ರೀಡ್ ಅಪ್ಲಿಕೇಶನ್ ಪರ್ಮಿಷನ್ ಕೊಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ರೀಡ್ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅಂತ ಯೂಸ್ ಇಲ್ಲ ಅಂತಂದ್ರೆ ಅದನ್ನ ರಿಮೂವ್ ಮಾಡಿಬಿಟ್ಟು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅನ್ವಾಂಟೆಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಇದ್ರೆ, ಅನ್ವಾಂಟೆಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಯೂಸ್ ಮಾಡ್ತಾರೆ ಅಪ್ಲಿಕೇಶನ್, ಆ ಥರ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಮೊಬೈಲಲ್ಲಿ ಇಟ್ಕೋಬೇಡಿ, ಅದನ್ನ ರಿಮೂವ್ ಮಾಡಿಬಿಡಿ. ಆಮೇಲೆ ಅನ್ಟ್ರಸ್ಟೆಡ್ ಸೋರ್ಸ್ ಇಂದ ಯಾವುದಾದ್ರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ಕೆ ಹೋಗಬೇಡಿ. ಅನ್ಟ್ರಸ್ಟೆಡ್ ಸೋರ್ಸಸ್ ಅಂದ್ರೆ ಏನಂದ್ರೆ ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರ್ನ ಬಿಟ್ಟು ಬೇರೆ ಯಾವುದಾದ್ರೂ ಹೊರಗಡೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಅಥವಾ ಬೇರೆ ಯಾವುದಾದ್ರೂ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಇದ್ರೆ ಅಂತಂದ್ರೆ ಆ ಥರ ಡೌನ್ಲೋಡ್ ಮಾಡಬೇಡಿ. ನೀವು ಇಷ್ಟು ಪ್ರಿವೆನ್ಷನ್ ಮೆಜರ್ಸ್ನ ತಗೊಂಡ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಇರಲ್ಲ, ಅಥವಾ ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಆಗೋ ಚಾನ್ಸಸ್ ಇರಲ್ಲ.